ಹೇ ಗೈಸ್ KCET ತ್ರೀ ರೌಂಡ್ಸ್ ಅಂತ ಕೌನ್ಸಿಲಿಂಗ್ ನಡೆಯುತ್ತೆ. ಸೊ, ಒಂದೊಂದು ರೌಂಡು ಈಚ್ ಸ್ಪೆಸಿಫಿಕ್ ರೌಂಡು ಹೇಗಾಗುತ್ತೆ ಅಂತ ರೂಲ್ಸ್ ಪ್ರಕಾರ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಲಿಟರಲಿ ಈ ರೂಲ್ಸ್‌ಗಳು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಹ್ಯಾವ್ ಟು ಪೇ ದ ಎಕ್ಸ್ಟ್ರಾ ಫೈನ್. ಲಿಟರಲಿ ನೀವು ಇದ್ರ ಮತ್ತೆ ಚಾಯ್ಸ್ ಸೆಂಟರ್ ಅಂತ ಬರುತ್ತೆ. ಸೊ, ಚಾಯ್ಸ್ ಸೆಂಟರ್ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಸೊ, ಈ ವಿಡಿಯೋದಲ್ಲಿ ನಾನು ಮಿಕ್ಸ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ, ಈ ವಿಡಿಯೋದಲ್ಲಿ ರೂಲ್ಸ್ ಯಾವ ರೌಂಡ್ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ. ಸೊ, ಆಕ್ಚುಲಿ KCET 3 ರೌಂಡ್ಸ್ ಆಗುತ್ತೆ. ಲೈಕ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂಡ್ ಥರ್ಡ್ ರೌಂಡ್ ಅಂತ ಇರಲ್ಲ. ಲೈಕ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತಾರೆ. ಸೊ, ಅದನ್ನ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತನೂ ಅನ್ಬೋದು. ಇಲ್ಲಾಂದ್ರೆ ಮಾಪ್ ಅಪ್ ರೌಂಡ್ ಅಂತಾನು ಅನ್ಬೋದು. ಇಲ್ಲಾಂತಂದ್ರೆ ಥರ್ಡ್ ರೌಂಡ್ ಅನ್ಬೋದು. ಏನಾಗಲ್ಲ. ಸೊ, ಬಿಫೋರ್ ದಟ್ ನಮ್ಗೊಂದು ಮಾರ್ಕ್ ಅಲಾಟ್‌ಮೆಂಟ್ ಅಂತ ಕೊಡ್ತಾರೆ. ಸೊ, ಮಾರ್ಕ್ ಅಲಾಟ್‌ಮೆಂಟ್ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಆಪ್ಷನ್ ಮಾಡಿರ್ತೀರಾ. ಎಲ್ಲ ಸೆಟ್ ಆಗಿ ನಿಮ್ಮ ಆಪ್ಷನ್ ಯಾವ ಕಾಲೇಜ್ ಟಾಪ್ ಕಾಲೇಜ್, ಬಾಟಮ್ ನಿಮ್ಮ ಪ್ರಿಫರೆನ್ಸ್ ಏನಿದು ಕಾಲೇಜ್‌ನ ಆಡ್ ಮಾಡಿರ್ತೀರಾ. ಫಾರ್ ಸಪೋಸ್ ನಿಮ್ಗೆ ಇನ್ನು ಫಸ್ಟ್ ಟೈಮ್ ಅಲ್ಲ ನೀವು ಕೌನ್ಸಿಲಿಂಗ್ ಮಾಡ್ತಾ ಇರೋದು. ನಿಮ್ಗೆ ಈ ರೀತಿ ಬರೆದ್ರೆ ನಿಮ್ಗೆ ಕಾಲೇಜ್ ಬರುತ್ತಾ? ನಿಮ್ಗೆ ಮತ್ತೆ ಫಸ್ಟ್ ರೌಂಡ್ ಯಾವ ಕಾಲೇಜ್ ಸಿಗಬಹುದು? ಸೊ, ಅವ್ರು ಗೆಸ್ ಮಾಡಿ ನಿಮ್ಗೆ ಮಾರ್ಕ್ ಅಲಾಟ್‌ಮೆಂಟ್ ಅನ್ನ ಕೊಡ್ತಾರೆ. ಮಾರ್ಕ್ ಅಲಾಟ್‌ಮೆಂಟ್ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೋ 90-95% ನಿಮ್ಗೆ ಫಸ್ಟ್ ರೌಂಡಲ್ಲಿ ಅದೇ ಕಾಲೇಜ್ ಸಿಗುತ್ತೆ. ಅಂಡ್ ಇದರಲ್ಲಿ ರೂಲ್ಸ್ ಏನಂತಂದ್ರೆ ಮಾರ್ಕ್ ಅಲಾಟ್‌ಮೆಂಟ್ ಬಂದಿದ ತಕ್ಷಣ ನಿಮ್ಗೆ ಇದೇ ಕಾಲೇಜ್ ಸಿಗುತ್ತಂತ 100% ಕನ್ಫರ್ಮೇಷನ್ ಇಲ್ಲ. ಸೊ, ಫಾರ್ ಎಕ್ಸಾಂಪಲ್ ನಿಮ್ಗೆ ಮಾರ್ಕ್ ಅಲಾಟ್‌ಮೆಂಟ್ ಒಂದು ಕಾಲೇಜ್ ಬಂದಿದೆ ಅಂತಂದ್ರೆ ನೀವು ಡೈರೆಕ್ಟ್ ಕಾಲೇಜ್ ಹೋಗಂಗಿಲ್ಲ. ಯು ಹ್ಯಾವ್ ಟು ಬಿ ಪೇಷನ್ಸ್. ಓಹ್, ಮಾರ್ಕ್ ಅಲಾಟ್‌ಮೆಂಟ್ ಆದ್ಮೇಲೆ ನಿಮ್ಗೆ ಸೆಟ್ಟಿಂಗ್ಸ್ ಕೊಡ್ತಾರೆ. ಲೈಕ್ ನೀವು ಬೇಕಾದ್ರೆ ಸ್ವಲ್ಪ ಕಾಲೇಜಸ್‌ನ ಆಡ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು. ಫಾರ್ ಸಪೋಸ್ ಯಾರೋ ಕೆಲವೊಬ್ಬರಿಗೆ ಇಷ್ಟು ಸರ್ಟೈನ್ ಟೆನ್‌ಕೆ ರ್ಯಾಂಕ್ ಬಂದಿರುತ್ತೆ. ಸೊ, ಅವ್ನು ಬಂದ್ಬಿಟ್ಟು ಯಾವುದೋ ಒಂದು ಕಾಲೇಜ್ ಮಾತ್ರ ಹಾಕಿರ್ತಾನೆ ನಾರ್ಮಲ್ ಕಾಲೇಜ್ ಅಂತ. ಸೊ, ಅವ್ನಿಗೆ ಆಕ್ಚುಲಿ ಬರಲ್ಲ. ಸೊ, ಅಂತ ಟೈಮಲ್ಲಿ ಅವ್ನಿಗೆ ಮಾರ್ಕ್ ಅಲಾಟ್‌ಮೆಂಟ್ ಗೊತ್ತಿರುತ್ತೆ. ಯು ಡಿಡ್ಂಟ್ ಗಾಟ್ ಎನಿ ಸೀಟ್ ಇನ್ ಎನಿ ಕಾಲೇಜಸ್ ಅಂತ. ಸೊ, ಆಗ ಅವನು ಓಕೆ ಹಿಂಗ್ ಮಾಡಿದ್ರೆ ನಮ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ನು ಬೇಕಾದ್ರೆ ಎಕ್ಸ್ಟ್ರಾ ಕಾಲೇಜಸ್ ಇನ್ ನಂಬರ್ ಆಫ್ ಕಾಲೇಜಸ್‌ನ ಅವನು ಆಡ್ ಮಾಡ್ಕೋಬಹುದು. ಇಲ್ಲಾಂತಂದ್ರೆ ಒಂದು ಕಾಲೇಜನ್ನ ಡಿಲೀಟ್ ಮಾಡ್ಬೋದು. ಸೊ, ಈ ರೀತಿ ನಿಮ್ಗೆ ಚಾನ್ಸ್ ಕೊಡ್ತಾರೆ ಮಾರ್ಕ್ ಅಲಾಟ್‌ಮೆಂಟ್ ಆದ್ಮೇಲೆ. ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಕೊಡುತ್ತೆ. ಓಕೆ, ನಾನು ಆಪ್ಷನ್ ಮಾಡಿರೋ ಆಪ್ಷನ್ ಎಂಟ್ರಿ ನನಗೆ ಈ ಕಾಲೇಜ್ ಸಿಗಬಹುದು. ಇಲ್ಲಾಂತಂದ್ರೆ ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ನನಗೆ ಆ ಕಾಲೇಜ್ ಸಿಗ್ತಾ ಇಲ್ವಾ? ಅಂತಂದ್ರೆ ನಾನು ಬೇರೆ ಕಾಲೇಜ್ ಹಾಕ್ಕೋಬೇಕಾ? ಅಂತ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ಅವ್ರು ಮಾರ್ಕ್ ಅಲಾಟ್‌ಮೆಂಟ್ ಮಾಡ್ತಾರೆ. ಸೊ, ಮಾರ್ಕ್ ಅಲಾಟ್‌ಮೆಂಟ್ ಯಾವ್ದು ಬರುತ್ತೆ 90-95% ಅದೇ ಬರುತ್ತೆ. ಇನ್ನು ರಿಮೈನಿಂಗ್ 5% ಯಾಕೆ ಚೇಂಜ್ ಆಗುತ್ತೆ ಅಂತಂದ್ರೆ ಫಾರ್ ಸಪೋಸ್ ನಿಮ್ಗೆ ಒಂದು ಕಾಲೇಜ್ ಬಂದಿದೆ. 95% ಅದೇ ಸಿಗುತ್ತೆ. ಬಟ್ 5% ಯಾಕಂತಂದ್ರೆ ಬೇರೆಯವ್ರಿಗೆ ಅವ್ನು ಯಾವ ಕಾಲೇಜು ಇದ್ದಿರಲ್ಲ. ಸೊ, ಆಗ ಅವ್ನು ಏನ್ ಮಾಡ್ತಾನೆ, ಅವ್ನು ಮತ್ತೆ ನಂಬರ್ ಆಫ್ ಕಾಲೇಜಸ್‌ನ ಆಡ್ ಮಾಡ್ತಾನೆ. ಸೊ, ಆ ರೀತಿ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವು SNQ ಕೋಡ್ ಬಂದಿರುತ್ತೆ. ಕೆಲವ್ರಿಗೆ ಮಾರ್ಕ್ ಅಲಾಟ್‌ಮೆಂಟ್ SNQ ಬಂದಿರಲ್ಲ. ಸೊ, ಸ್ವಲ್ಪ ಮೈನರ್ ಚೇಂಜಸ್‌ನ ಮಾಡ್ತಾರೆ ಅವ್ರ ಆಪ್ಷನ್ ಎಂಟ್ರಿಯಲ್ಲಿ. ಸೊ, ಆ ಚೇಂಜಸ್ ಇಂದ ಒಂದು 5% ಸ್ವಲ್ಪ ಚೇಂಜಸ್ ಆಗ್ಬೋದು ನಿಮ್ಗೆ ಫಸ್ಟ್ ರೌಂಡಲ್ಲಿ ರಿಸಲ್ಟಲ್ಲಿ. ಸೊ, 90-95% ನಿಮ್ಗೆ ಅದೇ ಕಾಲೇಜ್ ಸಿಗುತ್ತೆ. ಮಾರ್ಕ್ ಅಲಾಟ್‌ಮೆಂಟಲ್ಲಿ ಯಾವ ಕಾಲೇಜ್ ಸಿಕ್ಕಿರುತ್ತೋ, ಯಾವ ಅಲಾಟ್‌ಮೆಂಟ್ ನಿಮ್ಗೆ ಸಿಕ್ಕಿರುತ್ತೋ 90-95% ಅದೇ ಸಿಗುತ್ತೆ. ಓನ್ಲಿ 5% ಚೇಂಜ್ ಆಗುತ್ತೆ. ಸೊ, ನನಗೆ ಮಾರ್ಕ್ ಅಲಾಟ್‌ಮೆಂಟಲ್ಲಿ ಯಾವ ಕಾಲೇಜ್ ಸಿಕ್ಕಿದೆಯೋ ಫಸ್ಟ್ ರೌಂಡಲ್ಲಿ ಅದೇ ಕಾಲೇಜ್ ಸಿಕ್ತು ನನಗೆ. ನಾನು ಡೈರೆಕ್ಟ್ ಅಡ್ಮಿಷನ್ ಆದೆ. ಅಂಡ್ ಈಗ ಮಾರ್ಕ್ ಅಲಾಟ್‌ಮೆಂಟ್ ಆದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಡ್ತಾರೆ. ಫಸ್ಟ್ ರೌಂಡ್ ರಿಸಲ್ಟು ಮಾರ್ಕ್ ಅಲಾಟ್‌ಮೆಂಟ್ ಆಗಿ ನೀವು ಎಡಿಟ್ ಆಪ್ಷನ್ ಬರ್ತಾರೆ. ಅವ್ರು 3 ಡೇಸ್ ಹಂಗೆ ನಿಮ್ಗೆ ಎಡಿಟ್ ಆಪ್ಷನ್ ಬಿಡ್ತಾರೆ. ಆ 3 ಡೇಸ್ ಆದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್‌ನ ಅವರು ಫ್ರೀಸ್ ಮಾಡ್ಬಿಟ್ಟು ಲೈಕ್ ನಮ್ಮ ಎಡಿಟ್ ಆಪ್ಷನ್ ಆಫ್ಟರ್ 3 ಡೇಸ್ ಫ್ರೀಸ್ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು 3 ಡೇಸ್ ಟೈಮ್ ತಗೊಂಡು ಫಸ್ಟ್ ರೌಂಡ್ ರಿಸಲ್ಟ್‌ನ ಅವ್ರು ಬಿಡ್ತಾರೆ. ಸೊ, ಆಗ ನಿಮ್ಗೆ ರಿಯಲ್ ಅಲಾಟ್‌ಮೆಂಟ್ ನಿಮ್ಗೆ ಆಗುತ್ತೆ. ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆಯೋ ಆ ಕಾಲೇಜಲ್ಲಿ ನೀವು ಅಡ್ಮಿಷನ್ ಆಗ್ಬೋದು. ಇಲ್ಲಾಂತಂದ್ರೆ ನೀವು ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ಸೆಕೆಂಡ್ ರೌಂಡ್ ಹೋಗ್ಬೋದು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋಗ್ತಿದೀವಿ ಅಂತಂದ್ರೆ ನಿಮ್ಮಲ್ಲಿ ಚಾಯ್ಸ್ ಇರುತ್ತೆ. ಸೊ, ನಾವು ಚಾಯ್ಸ್ ಇಂಟರ್ ಬಗ್ಗೆ ನೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ, ಕನ್‌ಫ್ಯೂಸ್ ಆಗ್ಬಿಡುತ್ತೆ. ಲೈಕ್ ಅದು ರೌಂಡ್ಸ್ ಅಲ್ಲಿ ಯಾವ ರೂಲ್ಸ್ ಇರುತ್ತೆ ಅಂಡ್ ಚಾಯ್ಸ್ ಸೆಂಟರ್ ಅಂದ್ರೆ ಏನ್ ಪ್ರಿಫರೆನ್ಸ್ ಆಗುತ್ತೆ. ಸೊ, ಇನ್ನ ಎಕ್ಸ್ಟ್ರಾ ನಿಮ್ಗೆ ಮತ್ತೆ ಚಾಯ್ಸ್ ಎಂಟರ್ ಮಾಡಿ ಮತ್ತೆ ನೀವು ಲಾಸ್ಟಲ್ಲಿ ಫೈನ್ ಕಟ್ಟಬೇಕು. ಸೊ, ಅದು ಈ ರೀತಿ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೆ. ಅಂಡ್ ಸೆಕೆಂಡ್ ರೌಂಡ್ ಹೋಗಿದೆ ಅಂದ್ರೆ ನೀವು ಬೇಕಂದ್ರೆ ನೀವು ನಿಮ್ಗೇನು ಸೀಟ್ ಸಿಕ್ಕಿದೆಯೋ, ನಿಮ್ಗೇನು ಫಸ್ಟ್ ರೌಂಡ್ ಸೀಟ್ ಸಿಕ್ಕಿದೆಯೋ ಫಾರ್ ಎಕ್ಸಾಂಪಲ್ ನೀವು ಅದನ್ನ ಹೋಲ್ಡರ್ ಇಟ್ಕೊಂಡು ನೀವು ಸೆಕೆಂಡ್ ರೌಂಡ್‌ಗೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡ್ ಯಾವುದೇ ನಿಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಫಸ್ಟ್ ರೌಂಡಲ್ಲಿ ಏನ್ ಸಿಕ್ಕಿದೆಯೋ ಕಾಲೇಜ್ ಅದೇ ಕಾಲೇಜ್‌ಗೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಫಸ್ಟ್ ರೌಂಡ್ ಏನ್ ಕಾಲೇಜ್ ಸಿಕ್ಕಿದೆ ನಾನು ಚೆನ್ನಾಗಿಲ್ಲ ನಂಗೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ನೀವು ಬೇಡ ಅಂತ ಅಂದ್ಬಿಟ್ಟು ನೀವು ಫ್ರೆಶ್ ಆಗಿ ಸೆಕೆಂಡ್ ರೌಂಡ್‌ಗೆ ಹೋಗ್ಬೋದು. ಅರ್ಥ ಆಯ್ತಾ? ಮತ್ತೆ ನೀವು ನೋಡಿ ಮಾರ್ಕ್ ಅಲಾಟ್‌ಮೆಂಟ್ ಆದ್ಮೇಲೆ ನಿಮ್ಗೆ ಎಡಿಟ್ ಆಪ್ಷನ್ 3 ಡೇಸ್ ಕೊಡ್ತಾರೆ ಅಷ್ಟೇ. ಮತ್ತೆ ಎಡಿಟ್ ಆಪ್ಷನ್ ಒಂದ್ ಸರಿ ಕ್ಲೋಸ್ ಆಗಿದ್ರೆ ನಿಮ್ಗೆ ಮತ್ತೆ ಎಡಿಟ್ ಆಪ್ಷನ್ ಕೊಡೋದಿಲ್ಲ. ಅದಕ್ಕೆ ಅವರು ಮಾರ್ಕ್ ಅಲಾಟ್‌ಮೆಂಟ್ ಸ್ವಲ್ಪ ನಿಮ್ಗೆ ನೀವು ಮಾಡಿರೋ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿದೆ ಇಲ್ವಾ? ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಸ್ವಲ್ಪ ಅವ್ರು ಮಾರ್ಕ್ ಅಲಾಟ್‌ಮೆಂಟ್ ಕೊಡ್ತಾರೆ. ನಿಮ್ಗೆ ನೀವು ಫಸ್ಟ್ ಟೈಮ್ ಕೌನ್ಸಿಲಿಂಗ್ ಮಾಡ್ತಿರೋದ್ರಿಂದ ಅವ್ರು ಮಾರ್ಕ್ ಅಲಾಟ್‌ಮೆಂಟ್ ಕೊಡ್ತಾರೆ. ಒನ್ಸ್ ಮಾರ್ಕ್ ಅಲಾಟ್‌ಮೆಂಟ್ ಆಗಿದೆ ಅಂತಂದ್ರೆ ನಿಮ್ಗೆ ಎಡಿಟ್ ಆಪ್ಷನ್ ಓನ್ಲಿ 3 ಡೇಸ್ ಕೊಡ್ತಾರೆ. ಆದ್ಮೇಲೆ ನಿಮ್ಗೆ ಎಡಿಟ್ ಆಪ್ಷನ್ ಕೊಡಲ್ಲ. ಅಂಡ್ ನೀವು ಫಸ್ಟ್ ರೌಂಡ್‌ಗೆ ಹೋಗ್ತೀರಾ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಷ್ಟೇ ರೌಂಡ್ಸ್ ಹೋಗಿ ನೀವು ಆಪ್ಷನ್ಸ್ ಮತ್ತೆ ಎಡಿಟ್ ಮಾಡೋಂಗಿಲ್ಲ. ಅದಕ್ಕಾಗಿ ಹುಷಾರಾಗಿ ಎಡಿಟ್ ಮಾಡಿ ಅಂಡ್ ಹುಷಾರಾಗಿ ಆಪ್ಷನ್ ಎಂಟರ್ ಮಾಡಿ ಅಂಡ್ ನಿಮ್ಗೆ ಬೇಕಾದ್ರೆ ಕಾಲೇಜ್ ಬಗ್ಗೆ ಟಾಪ್ ಪ್ರೈವೇಟ್ ಕಾಲೇಜ್ ಇತ್ತು, ಗವರ್ಮೆಂಟ್ ಕಾಲೇಜ್ ಇತ್ತು
ಆ್ಯಂಡ್ ಫಾರ್ ಎಕ್ಸಾಂಪಲ್ 1,50,000 ರ್ಯಾಂಕ್ ಬಂದಿದೆ ಅಂದರೆ ನಾನು ಸಪ್ರೇಟ್ ಎಲ್ಲ ವೀಡಿಯೋಸ್ ನಾನು ಮಾಡಿದ್ದೀನಿ. ನಮ್ಮ ಚಾನಲ್‌ನ ಚೆಕ್ಔಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಈಗ ಸೆಕೆಂಡ್ ರೌಂಡ್‌ಗೆ ಹೋದ್ರಿ ನೀವು. ಸೆಕೆಂಡ್ ರೌಂಡಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ಅಂತಂದರೆ, ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನು ಕಾಲೇಜ್ ಸಿಕ್ಕಿದೆಯೋ ಆ ಕಾಲೇಜ್ ಡಿಲೀಟ್ ಆಗುತ್ತೆ. ಆಟೋಮೆಟಿಕ್ ಆಗಿ ಕಾಲೇಜ್ ಡಿಲೀಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಯಾವ್ದು ಸಿಗುತ್ತೋ ಸೊ ಅದು ನಿಮಗೆ ನೀವು ಅಡ್ಮಿಷನ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಫಾರ್ ಸಪೋಸ್ ಫಸ್ಟ್ ರೌಂಡಲ್ಲಿ ನಿಮ್ಗೊಂದು ಕಾಲೇಜ್ ಸಿಕ್ಕಿದೆ, ಎ ಅನ್ನೋ ಕಾಲೇಜ್ ಸಿಕ್ಕಿದೆ. ಸೆಕೆಂಡ್ ರೌಂಡ್ ಯಾವುದೇ ಕಾಲೇಜ್ ಸಿಕ್ಕಿಲ್ಲ. ನೀವು ಫಸ್ಟ್ ರೌಂಡಲ್ಲಿ ಎ ಕಾಲೇಜ್‌ಗೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ ಅಂತಂದ್ರೆ ಬಿ ಕಾಲೇಜ್‌ಗೆ ಹೋಗ್ಬೇಕು. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಅದಕ್ಕೆ ನಾನು ಹೇಳ್ತಿರೋದು ಟಾಪಿಂದ ಬಾಟಮ್ ಬನ್ನಿ. ಲೈಕ್ ಟಾಪ್ ಕಾಲೇಜಸ್‌ದು ಫಸ್ಟಲ್ಲಿ ಪ್ರಿಫರೆನ್ಸ್ ಕೊಡಿ. ಸ್ವಲ್ಪ ಮಿಡಲ್ ಲೆವೆಲ್ ಕಾಲೇಜಸ್ಸು ಇನ್ನು ಸ್ವಲ್ಪ ಕೆಳಗಡೆ ಪ್ರಿಫರೆನ್ಸ್ ಕೊಡಿ. ಈ ರೀತಿ ಕೊಟ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮಗೆ ಟಾಪ್ 10 ಕೊಟ್ಟಿರ್ತೀರಿ ಕಾಲೇಜಸ್ಸು. 7th ಕಾಲೇಜಸ್ ನಿಮ್ಗೆ ಸಿಕ್ಕಿರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ರಿಮೈನಿಂಗ್ 7, 8, 9, 10, 11, 12, 13 ನಿಮ್ ಕೆಳಗಡೆ ಏನಿದೆಯೋ ಅವೆಲ್ಲ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ ಫಸ್ಟ್ ರೌಂಡ್ ಆದ್ಮೇಲೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೀವು 20 ಕಾಲೇಜ್ ಕೊಟ್ಟಿದ್ದೀರಾ. 20 ಕಾಲೇಜಸ್ಸಲ್ಲಿ ನಿಮ್ಗೆ 10th ಕಾಲೇಜ್ ಸಿಕ್ಕಿರುತ್ತೆ ಫಸ್ಟ್ ರೌಂಡಲ್ಲಿ. ಓಕೆನಾ? ನೀವು ಸೆಕೆಂಡ್ ರೌಂಡ್ ಎಂಟ್ರಿ ಕೊಟ್ಟಿದ ತಕ್ಷಣ ರಿಮೈನಿಂಗ್ ಬಾಟಮ್ 10 ಏನಿದೆಯೋ ಅದು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಅದಕ್ಕೆ ನೀವು ಬಾಟಮಲ್ಲಿ ಟಾಪ್ ಕಾಲೇಜ್ ಕೊಟ್ಟಿದ್ರೆ ರಿಮೂವ್ ಆಗುತ್ತೆ. ಅದಕ್ಕೆ ಟಾಪ್ ಕಾಲೇಜ್ ಯಾವಾಗ್ಲೂ ಮೇಲೆ ಕೊಡಿ. ಅರ್ಥ ಆಯ್ತಾ? ಬಾಟಮ್ ಕಾಲೇಜ್ ಡಿಲೀಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೆಸ್ಟ್ ಆಫ್ 10 ಈಗ ನಿಮಗೆ 10th ಕಾಲೇಜ್ ಸಿಕ್ಕಿದೆ. ಇನ್ನು ಅದ್ರ ಮೇಲೆ ಇರೋವೆಲ್ಲ ಅವರು ಕೆ.ಎ ಅವ್ರು ಏನು ಥಿಂಕ್ ಮಾಡ್ತಾರೆ, ಮೇಲೆ ಇರೋವೆಲ್ಲ ನಿಮಗೆ ಟಾಪ್ ಕಾಲೇಜ್ ನಿಮ್ಗೆ ಅದರ್ ಕಾಲೇಜ್ ಸಿಗಬೇಕು ಅಂತ ಬೆಸ್ಟ್ ಆಫ್ 10 ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಯಾವ ಕಾಲೇಜ್ ಸಿಗಬಹುದು, ಆರ್ಡರ್ ವೈಸ್ ಫಸ್ಟ್ ಕಾಲೇಜ್ ಇವ್ನಿಗೆ ಕೊಡ್ಬೇಕಾ, ಸೆಕೆಂಡ್ ಕಾಲೇಜ್ ಇವ್ನಿಗೆ ಕೊಡ್ಬೇಕಾ ಅಂತ ಪ್ರಿಫರೆನ್ಸ್ ಚೆಕ್ ಮಾಡುತ್ತೆ. ಅದೇ ನೀವು ಬಾಡ್ ಕಾಲೇಜ್ ಮೇಲೆ ಆಗ್ಬಿಟ್ರೆ, ಕೆಳಗಡೆ ಟಾಪ್ ಕಾಲೇಜ್ ಆಗಿದ್ರೆ ನೀವು ಟಾಪ್ ಕಾಲೇಜಸ್ ರಿಮೂವ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ನಾರ್ಮಲ್ ಕಾಲೇಜಸ್ಸಲ್ಲೇ ಅವರು ಅದ್ರಲ್ಲಿ ಯಾವ್ದು ಬೆಸ್ಟ್ ಇದೋ ಅದು ಕೊಡ್ತಾರೆ. ಸೊ ಅದಕ್ಕಾಗಿ ಟಾಪ್ ಕಾಲೇಜ್ ಮೇಲೆ ಹಾಕಿ, ಸ್ವಲ್ಪ ಮಿಡ್ ಲೆವೆಲ್ ಕಾಲೇಜಸ್ ಕೆಳಗಡೆ ಹಾಕಿ. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ ಫಾರ್ ಸಪೋಸ್ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೌಂಡ್ ಇರುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ. ಸೊ ಆ್ಯಂಡ್ ಇದನ್ನ ಮಾಪ್ ಅಪ್ ರೌಂಡ್ ಅಂತಾರೆ. ಸೊ ಇದಕ್ಕೆ ಹೋಗೋ ಮುಂಚೆ ನೀವು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ನಿಮ್ಗೆ ಸೀಟ್ ಸಿಗಲಿಲ್ಲ ಅಂದರೆ ನೀವು ಎಂಟೈರ್ ಕೆ.ಎ ಫೀಸ್ ಏನಿರುತ್ತೋ ಅದೆಲ್ಲ ನೀವು ಫಸ್ಟಲ್ಲೇ ನೀವು ಕಟ್ಟಬೇಕು. ಬ್ಯಾಂಕಲ್ಲೆಲ್ಲ ಹೋಗ್ಬೋದು, ನಿಮಗೆ ಚಲನ್ ಬರುತ್ತೆ. ಚಲನಿಂದ ನೀವು ನೀವು ಫುಲ್ ಫೀಸನ್ನು ಕಟ್ಟಬೇಕು. ಲೈಕ್ 1,05,000 1,15,000 ಇರುತ್ತೆ. ಇಯರ್ ಮೇ ಬಿ ಸ್ವಲ್ಪ ಫೀಸ್ ಇನ್ಕ್ರೀಸ್ ಮಾಡ್ತಾರೆ ಅಂತ ರೂಮರ್ಸ್ ಇದೆ. ಬಟ್ ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಫಾರ್ ಸಪೋಸ್ ಬಂದ್ರೂ ನೀವು ಎಂಟೈರ್ ಫೀಸ್ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕು. ಪೇ ಮಾಡಿದ ತಕ್ಷಣ ನೀವು ಅಲೋ ಆಗುತ್ತೆ ಮಾಪ್ ಅಪ್ ರೌಂಡ್‌ಗೆ. ಮಾಪ್ ಅಪ್ ರೌಂಡಲ್ಲಿ ನೀವು ನಿಮ್ಗೆ ಯಾವ ಕಾಲೇಜಸ್ಸು ಸ್ವಲ್ಪ ಕಾಲೇಜ್ ಮುಖ್ಯ. ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ಕೆಲವೊಬ್ರು ಹೋಗಿರ್ತಾರೆ, ಜಾಯಿನ್ ಆಗಿರಲ್ಲ. ಕೆಲವೊಬ್ರು ರಿಪೋರ್ಟ್ ಮಾಡಿರಲ್ಲ ಕಾಲೇಜ್‌ಗೆ. ಅರ್ಥ ಆಯ್ತಾ? ಅವ್ರು ಕೆಲವೊಬ್ರು ಅಡ್ಮಿಷನ್‌ನ ಕ್ಲೋಸ್ ಮಾಡ್ಕೊಂಡು ವಾಪಸ್ ಬಂದಿರ್ತಾರೆ. ಸೊ ಅಂತ ಮೈನರ್ ಸ್ವಲ್ಪ ಸೀಟ್ಸ್ ಕಾಲೇಜಸ್ ನಿಮಗೆ ರಿಗಾರ್ಡ್‌ಲೆಸ್ ಆಫ್ ರ್ಯಾಂಕ್. ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಸ್ಸಲ್ಲಿ ಅವ್ರು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಟ್ ಆಫ್ 60K ಇಟ್ಟಿರ್ತಾರೆ, 50K ಇಟ್ಟಿರ್ತಾರೆ. ನಿಮ್ದು ರ್ಯಾಂಕ್ 1,50,000 ಇರುತ್ತೆ. ನಿಮ್ಗೆ ಬೇಕಾದ ಕಾಲೇಜಸ್ ಸೀಟ್ ಸಿಗಬಹುದು. ಅರ್ಥ ಆಯ್ತಾ? ಅದಕ್ಕಾಗಿ ನೀವು ಫಸ್ಟ್ ಆ್ಯಂಡ್ ಪೇ ಮಾಡಬೇಕು. ಯಾವುದು ಸೆಕೆಂಡ್ ರೌಂಡ್ ಆದ್ಮೇಲೆ ತಕ್ಷಣ ಫಾರ್ ಎಕ್ಸಾಂಪಲ್ ನೀವು ಮಾಪ್ ಅಪ್ ರೌಂಡ್ ಹೋಗ್ತಿದೀವಿ, ಇಲ್ಲಾಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ತಿದೀವಿ ಅಂತಂದ್ರೆ ನೀವು ಎಂಟರ್ ಫೀಸ್ ಪೇ ಮಾಡಬೇಕು. ನೆಕ್ಸ್ಟ್ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ ಡೈರೆಕ್ಟ್ ಹೋಗ್ಬೋದು. ಅವು ಮತ್ತೆ ಫೀಸ್ ಮತ್ತೆ ಕೆ.ಎ ಕಟ್ಟೋ ಅವಶ್ಯಕತೆ ಇಲ್ಲ. ಫಾರ್ ಸಪೋಸ್ ನಿಮ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜ್ ಸಿಗಲಿಲ್ಲ ಅಂತಂದ್ರೆ ನೀವೇನು ಕಟ್ಟಿದ್ದೀರ ಫೀಸು, ಆ ಎಂಟೈರ್ ಫೀಸು ನಿಮ್ಮ ಬ್ಯಾಂಕ್ ಅಕೌಂಟ್‌ಗೆ ಬಂದ್ಬಿಡುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತಂದ್ರೆ ಸೊ ನೀವು ಸೀಟ್ ಅಪ್ಲಿಕೇಶನ್ ನೀವೇನು ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರ, ನಿಮ್ದಾಗಿರ್ಬೋದು, ನಿಮ್ಮ ಪೇರೆಂಟ್ಸು, ನಿಮ್ಮ ಸಿಸ್ಟರ್, ನಿಮ್ಮ ಬ್ರದರ್ಸು. ಸೊ ನಿಮ್ಗೆ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರೋ ಆ ಬ್ಯಾಂಕ್ ಅಕೌಂಟ್‌ಗೆ ಮನಿ ಅನ್ನೋದು ರಿಫಂಡ್ ಆಗುತ್ತೆ. ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಇಯರ್ ನಾನು ನಮ್ಮ ಫ್ರೆಂಡ್ಸ್ ಬ್ಯಾಚ್ ನೋಡಿದ್ದೀನಿ. ಕೆಲವೊಬ್ರು ಫೀಸ್ ಪೇ ಮಾಡವ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರೋರಿಗೆ. ಮತ್ತು ಅವ್ರು ಡೈರೆಕ್ಟ್ ಕಾಲೇಜ್ ಸಿಕ್ಕಿದವ್ರು ಡೈರೆಕ್ಟ್ ಕಾಲೇಜ್‌ಗೆ ಹೋಗವ್ರೆ. ಯಾರು ಸಿಕ್ಕಿಲ್ಲ ಅವ್ರಿಗೆ ಮನಿಯನ್ನು ರಿಫಂಡ್ ಆಗಿದೆ. ಅರ್ಥ ಆಯ್ತಾ? ಇದು ಈ ರೀತಿ ನಾವು ಕೆ.ಸಿ.ಟಿ ಕೋರ್ಸಿಂಗ್ ನಡೆಯುತ್ತೆ. ಅರ್ಥ ಆಯ್ತಾ? ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್‌ಗೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು ಆಲ್. ಆ್ಯಂಡ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ.